ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಜಾತ್ರೆಗೆ ಹೊಂಟಿದ್ದೀವಿ, ದುರ್ಗಾದೇವಿ ಜಾತ್ರೆಗೆ. ನಾನು ಮತ್ತು ನಮ್ಮ ಮಿಸ್ಸಸ್ಸು. ಇವತ್ತು ನಮ್ಮಿಬ್ಬರ ಸುಟಿ ಇತ್ತು, ಹಾಗೆ ಜಾತ್ರೆ ಕೂಡ ಇತ್ತನ ಅಂತಲೇ ನಾವು ಸುಟಿಯನ್ನು ಯೂಸ್ ಮಾಡೋಣ ಅಂತ ಜಾತ್ರೆಗೆ ಹೊಂಟಿದ್ದೇವೆ. ಇದು ಬರೋದು ಸುತ್ತಕಟ್ಟಿ ಅಂತ ಒಂದು ಊರಲ್ಲಿ ಜಾತ್ರೆ. ಇದು ಭಾಳ ಫೇಮಸ್ಸು, ವರ್ಷಕ್ಕೆ ಒಮ್ಮೆ ಆಗೋ ಜಾತ್ರೆ ಇದು. ಬಟ್ ಭಾಳ ಚೆನ್ನಾಗಿ ಆಗುತ್ತೆ, ಅದ್ದೂರಿಯಾಗಿ ಆಗುತ್ತೆ. ನಾನು ನಮ್ಮ ಮಿಸ್ಸಸ್ಸು ನಮ್ಮದು ಮಾತಾಡ್ಕೋತು ಹೊಂಟಿದ್ವಿ. ನಮ್ಮದೇ ಅಂದರೆ ನಮ್ಮದು ಮ್ಯಾರೇಜ್ ಆಗಿ 8 ತಿಂಗಳಾಯಿತು. ಹೇಗಿದೆ ಜೀವನ, ಹೇಗೆ ಅನಿಸ್ತಾ ಇದೆ ನಿನಗೆ, ಖುಷಿ ಇದೆ ಇಲ್ಲೋ ಅಂತ ಕೇಳಿದೆ ನಮ್ಮ ಮಿಸ್ಸಸ್ಗೆ. ಖುಷಿ ಇದೇನಂತಂದರು. ನಿಜ ಹೇಳಪ್ಪಿ ಅಂತಂದೆ. ಇಲ್ಲ ನಾನು ಖುಷಿ ಇದ್ದೀನಿ ರೀ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತಂದರು. ಓಕೆ ಅಪ್ಪಿ ಅಂತಂದೆ. ಪ್ರೀತಿ ಮಾಡಿ ಮದುವೆ ಆಗೋದು ದೊಡ್ಡ ವಿಷಯನೇ ಅಲ್ಲ, ಎಲ್ಲರೂ ಆಗ್ತಾರೆ. ಆದರೆ ಮದುವೆ ಆದ ನಂತರ ಅವಳನ್ನ ಹೇಗೆ ನೋಡ್ಕೋತೀವಿ, ಹೇಗೆ ನಿಭಾಯಿಸ್ತೀವಿ, ಹೇಗೆ ಸಂಭಾಳಿಸ್ತೀವಿ, ಹೇಗೆ ನಾವು ಇಬ್ಬರು ಹೊಂದ್ಕೊಂಡು ಹೋಗ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆನೇ ನಾವು ಮಾತಾಡ್ಕೊತು ಹೋಗ್ತಾ ಇದ್ವಿ. ಲವ್ ಮ್ಯಾರೇಜಲ್ಲಿ ಏನೋ ಒಂದು ಇದೆ, ತಾಕತ್ತಂದರೆ ಇದೆ. ಇಬ್ಬರು ಪ್ರೀತಿ ಸಮ ಇದ್ದರೆ ಜಗತ್ತನ್ನೇ ಗೆಲ್ಬೋದಂತ ನನಗೆ ಅನಿಸ್ತಾ ಇದೆ. ನಾವು ಮಾತಾಡ್ಕೊತ ಹೊಂಟಿದ್ವಿ. ಇದು ಬಂತು ನೋಡಿ, ಇದೆ ಸುತ್ತಕಟ್ಟಿ ಊರು ಅಂತ ಅಂದು. ಇದ್ರ ಒಳಗಡೆ ನಾವು ಹೋಗಬೇಕು. ಇಲ್ಲಿ ರಾಮ್ ಧಾಬಾ ಅಂತ ಇದೆ, ಇಲ್ಲಿ ಭಾಳ ಫೇಮಸ್ ಇದು ಚಾ ಇಲ್ಲಿ ಕೊಡ್ತಾರೆ. ಚಾ ಮತ್ತು ಖೀರು ಭಾಳ ಫೇಮಸ್ಸು. ನಮ್ಮ ತಮ್ಮ ಮತ್ತು ವೈನಿ ಬರ್ತಾರಂತ ನಾವು ವೇಟ್ ಮಾಡ್ತಾ ಇದ್ವಿ. ಅವರು ಬಂದರು. 4 ಜನ ಸೇರಿ ನಾವು ಜಾತ್ರೆ ಕಡೆ ಹೊಂಟಿದ್ವಿ. ಇದೇ ಊರು ನೋಡಿ, ಈಗ ಇಲ್ಲಿ ಗುಡ್ಡದಲ್ಲಿದೆ ಅದು ಗುಡಿ, ಇದು ಊರು. ಲೈಟಿಂಗ್ ಹಾಕಿ ಎಷ್ಟು ಜಬರ್ದಸ್ತ್ ಮಾಡಿದ್ದಾರೆ ನೋಡಿ. ಎಲ್ಲರೂ ಬೈಕ್ ತೊಗೊಂಡು ಹೊಂಟಿದ್ದಾರೆ ನೋಡಿ. ಮನೆಗಳಿಗೆಲ್ಲ ಎಷ್ಟು ಚೆನ್ನಾಗಿ ಮಸ್ತ್ ಲೈಟ್ ಹಾಕಿದ್ದಾರೆ, ಕಲರು ಮಿಂಚಿಂಗು. ಕತ್ತಲೆ ಇತ್ತು ಸ್ವಲ್ಪ, ಈ ಕಡೆ ಎಲ್ಲ ಗುಡದಲ್ಲಿ ಲೈಟ್ ಇರಲ್ಲ. ಹಾಗೆ ನಾವು ಹೊಂಟಿದ್ವಿ, ಒಬ್ರು ಹಿಂದೆ ಒಬ್ಬರು ಮಾತಾಡ್ಕೊತ ಫಸ್ಟ್ ಕ್ಲಾಸ್ ಮಾತಾಡ್ಕೊತ ಹೊಂಟಿದ್ವಿ. ಏನಂದರೆ ನಮ್ಮ ಹೆಂಡರು ಇದ್ದಾಳಲ್ಲ, ಅವಳು ಭಾಳ ಚಲೋ ರೀ, ಭಾಳ ಅಂದ್ರೆ ಭಾಳ ಚಲೋ. ನನಗೆ ಅವಳು ಸಿಕ್ಕಿದ್ದು ನನ್ನ ಪುಣ್ಯ ರೀ. ಬಂತು ಗುಡಿ ಸ್ವಲ್ಪ ದೂರದಂದರೆ ಪೊಲೀಸ್ ಸಾಹೇಬರು ತರಿಬ್ರು. ಅಲ್ಲಿ ಒಳಗಡೆ ಪಾರ್ಕಿಂಗ್ ಇಲ್ಲ, ಇಲ್ಲೇ ಹೊರಗಡೆ ಹಚ್ಚಿ ಅಂತಂದರು. ನಾನು ನಮ್ಮ ತಮ್ಮ ಬೈಕ್ ಹಚ್ಚಿದ್ವಿ. ನಮ್ಮ ಮಿಸ್ಸಸ್ ಹತ್ರ ಮೊಬೈಲ್ ಕೊಟ್ಟರೆ ಅವರು ವಿಡಿಯೋ ಮಾಡ್ಕೊತ ಬಂದರು. ಪೊಲೀಸರದು ಸ್ವಲ್ಪ ಸೆರೆಡೆ ಅಂತ ಅಂದೆ. ಪೊಲೀಸರು ಸ್ವಲ್ಪ ಹಿಡಿದ್ರು. ನಮ್ಮ ಮಿಸ್ಸಸ್ ಅವರು ಸ್ವಲ್ಪ ಹಿಂದಿಂದ ಬಂದರು, ಮತ್ತೆ ಬೇಯ್ತರ್ತಂದು ಅಂಜಿ ನಾವು ಹೊಂಟ್ಬಿಟ್ವಿ ಜಾತ್ರೆ ಕಡೆ. ನಮ್ಮ ಮಿಸ್ಸಸ್ ನೋಡಿ, ಇವರೇ ನಮ್ಮ ಮಿಸ್ಸಸ್ಸು ಫೀಟ್. ಒಬ್ಬರು ಅಜ್ಜಾರಿದ್ರು ಅಲ್ಲಿ ದೇವ್ರಿಗೆ ಅಂತಂದು ಉಡಿ ಬುಟ್ಟಿ ತೊಗೊಂಡ್ವಿ. ಅಲ್ಲೇ ನಮ್ಮ ಬ್ಯಾಗ್ಗಳನ್ನ ಇಟ್ವಿ. ಅಜ್ಜಾರು ಸ್ವಲ್ಪ ನೋಡ್ಕೊತೀರಿ ಅಂತಂದ್ರೆ ನಮ್ಮ ಮಿಸ್ಸಸ್ಸು ಐಸ್ಕ್ರೀಮ್ ಇದನ್ನ ಅಂಗಡಿ ನೋಡಿ ಬಾಯಿ ತೆಗಿತಾಯಿದ್ರು. ಇವಾಗಲೇ ಜಾತ್ರೆಗೆ ಹೋಗಿ ಬರೋಣ, ಈಗ ಸುಮ್ಮನೆ ನಡೆಯುತ್ತೆ ಅಂದೆ ನಾನು. ಹೊಂಟಿದ್ವಿ. ಪಬ್ಲಿಕ್ ಅಂತೂ ಭಾಳ